ರಾಜಕ್ಕ ನಿನ್ ಭತ್ತ ಕಪ್ ಕಪ್ ಕಳ್ತಲ್ಲ 2,000 ರೂಪಾಯಿ ಕುಂಟಲ್ ಹಂಗೆ ತಗೊಂಡೋಗ್ತೀನಿ ಅಂತ ಹೇಳವ್ರು. ಅಯ್ಯೋ ಬರೀ 2,000 ರೂಪಾಯಿ ಕೊಡ್ತೀಯಾ? ನಾನು ಕ್ವಿಂಟಲ್ಗೆ 10,000 ರೂಪಾಯಿ ತರ ಕಳಿಸ್ತೀನಲ್ಲ. ಈ ಸಿಟಿ ಅವ್ರು ಇದಾರಲ್ಲ, ಅವರು BP ಶುಗರ್ ಅದಕ್ಕೆಲ್ಲ ಒಳ್ಳೇದು ಅಂತ ಇದನ್ನೇ ಬಳಸೋರು. ಅವ್ರು ಕಳಿಸ್ಬಿಟ್ಟು ನೋಡು, ಹೋದ್ಸಲಿ ಮಾರ್ಕ್ ದುಡ್ಡಲ್ಲಿ ಒಂದ್ ಬಳೆ ಬೇರೆ ತಗೊಂಡಿನಿ, ಈ ಸಲ ಕಟಾವಾದ್ಮೇಲೆ ಇನ್ನೊಂದ್ ಕೈಗೂ ತಕತೀನಿ. ರಾಜಕ್ಕ ಅವರು ದೇಸಿ ತಳಿಯನ್ನ ಸ್ಥಳತಲಾಂತರದಿಂದ ಪಾರಂಪರಿಕವಾಗಿ ಬಂದಿರತಕ್ಕಂಥ ತಳಿನ ಅವರು ತಾತನ ಕಾಲಿನ ಬೆಳೀತಾ ಇದ್ದಾರೆ. ಏನ್ ರಾಜಕ್ಕ ಏನ್ ಮಾಡ್ತಿದ್ಯಾ ನಿಂತ್ಕೊಂಡು? ಅಯ್ಯೋ ನಾಗಕ್ಕ, ಭತ್ತ ಕಟಾವ್ ಬಂದೈತೆ, ಅದಕ್ಕೆ ಕಟಾವ್ ಮಾಡಿಸ್ಬೇಕಿತ್ತು ನಾಳೆಗೆ. ಅದಕ್ಕೆ ನೋಡ್ಕೊಂಡೋಗ ಹೇಗಿದ್ದು ಅಂತ ಬಂದೆ, ಒಂದ್ ರೌಂಡ್ ನೋಡ್ಕೊಂಡೋಣ ಅಂತ. ಇದೇನ್ ರಾಜಕ್ಕ ನಿನ್ ಭತ್ತ ಕಪ್ ಕಪ್ ಕಳ್ತಲ್ಲ, ಎಲ್ಲಿಂದ ತಂದಿದ್ದೆ ಇದ? ಈ ಭತ್ತನ ನಾವು ಎಲ್ಲಿಂದನೂ ತಂದಿಲ್ಲ, ನಮ್ ತಾತ ಮುತ್ತಾತ ಎಲ್ಲ ಬೆಳ್ದು ಇಟ್ಟಿದ್ರಲ್ಲ, ಅದನ್ನೇ ಪುನಃ ನಾಟಿ ಮಾಡ್ಕೊಂಡು ಅದನ್ನೇ ಇಟ್ಕೊಂಡಿದೀವಿ ನಾವು. ಹಂಗ ನಾನ್ ನೋಡಿದ್ರೆ ಗೊಬ್ಬರದ ಅಂಗಡಿಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಗೊಬ್ಬರ ಅಂತೆ, ಬೀಜ ಅಂತೆ, ಔಷಧಿ ಅಂತೆ ಅಂತ 1,000 ರೂಪಾಯಿ ಕೊಟ್ಟು ತಂದು ಸುರಿದ್ರುವೆ ನಿನ್ನಂಗ್ ಭತ್ತ ಬೆಳ್ದೇ ಇಲ್ವಲ್ಲ ರಾಜಕ್ಕ. ನಾನು ನಮ್ ಜಮೀನಲ್ಲಿ ಕೊಟ್ಟಿಗೆ ಗೊಬ್ಬರ ಮಾಡ್ತೀವಲ್ಲ, ಆ ಕೊಟ್ಟಿಗೆ ಗೊಬ್ಬರ ಒಂದ್ ಹಾಕೊಂಡೀನಿ ನೋಡು, ಇಷ್ಟು ಮಟ್ಟ ಐತೆ ನನ್ ಜಮೀನು. ಬೋಲ್ ಪಸಂದಾಗೈತೆ ಬಿಡು ನಿನ್ ಭತ್ತ. ನಾನು ಎಷ್ಟ್ ತಂದು ಎಷ್ಟ್ ಸುರಿದ್ರು ನಿನ್ನಂಗ್ ಮಾತ್ರ ಬೆಳೆಯಕ್ಕಾಗಿಲ್ಲ ನೋಡು. ಅದಕ್ಕೆ ನಾಳೆಕೋ ನಾಡ್ದು ಮಿಷಿನ್ ಬರ್ತದಂತೆ, ಇಲ್ಲಿ ರಾಜಣ್ಣನ್ ಗದ್ದೆಗೆ ಬರ್ತದಂತೆ ನಾಳಿಗೆ. ಅದಾದ್ಮೇಲೆ ನಂದನ್ನ ಮಿಷಿನ್ ನನ್ಗೆ ಹೇಳಿದೀನಿ, ಕೊಡಪ್ಪ ಅಂತ. ಹೆಂಗೈತಂತೆ ರೇಟು? 2,000 ರೂಪಾಯಿ ಕುಂಟಲ್ ಹಂಗೆ ತಗೊಂಡೋಗ್ತೀನಿ ಅಂತ ಹೇಳವ್ರು. ಅಯ್ಯೋ ಬರೀ 2,000 ರೂಪಾಯಿ ಕೊಡ್ತೀಯಾ? ನಾನು ಕ್ವಿಂಟಲ್ಗೆ 10,000 ರೂಪಾಯಿ ತರ ಕಳಿಸ್ತೀನಲ್ಲ. ಅಯ್ಯೋ ಶಿವನೇ, ನಿಜ ಹೇಳ್ತಾ ಇದ್ಯಾ ಸುಳ್ಳು ಹೇಳ್ತಾ ಇದ್ಯಾ ರಾಜಕ್ಕ ನೀನು? ನೀನ್ ಸುಳ್ಳು ಹೇಳಿ ನಾ ಯಾವ ನರ್ಕಕ್ಕೆ ಹೋಗ್ಲಿ ಅಂತೀನಿ. ಈ ಸಿಟಿ ಅವ್ರು ಇದಾರಲ್ಲ, ಅವರು BP ಶುಗರ್ ಅದಕ್ಕೆಲ್ಲ ಒಳ್ಳೇದು ಅಂತ ಈಗ ಇದನ್ನೇ ಬಳಸೋದು. ಅವ್ರು ಕಳಿಸ್ಬಿಟ್ಟು ನೋಡು, ಹೋದ್ಸಲಿ ಮಾರ್ಕ್ ದುಡ್ಡಲ್ಲಿ ಒಂದ್ ಬಳೆ ಬೇರೆ ತಗೊಂಡಿನಿ, ಈ ಸಲಿ ಕಟಾವಾದ್ಮೇಲೆ ಇನ್ನೊಂದ್ ಕೈಗೂ ತಕತೀನಿ. ಅದ್ ಸರಿ, ಈ ಸಿಟಿಯರ್ಗೆಲ್ಲ ಮಾರಿದ್ರೆ ಜಾಸ್ತಿ ದುಡ್ಡು ಸಿಗ್ತದೆ ಅಂತ ನಿಂಗೆ ಯಾರು ಹೇಳ್ಕೊಟ್ಟರು? ಈಗ ನೀನು ಇದನ್ನೇನಾದ್ರೂ ಬೆಳಿಬೇಕು ಅಂತಂದ್ರೆ ನಡಿ, ನಿನ್ನೂ ಕೃಷಿ ಇಲಾಖೆಗೆ ಕರ್ಕೊಂಡೋಗಿ ಇದ್ರ ಬಗ್ಗೆ ಎಲ್ಲ ನಿನ್ಗೂ ಪರಿಚಯ ಮಾಡಿಸ್ಕೊಡ್ತೀನಿ. ಸರಿ ಆಯ್ತು, ಹೋಗೋಣ. ನಮಸ್ತೆ, ಬನ್ನಿ ಕೂತ್ಕೊಳ್ಳಿ. ಏನ್ ಬಂದಿದ್ದು? ಅದೇ ನಾನು ರಾಜಕ್ಕರ್ ಗದ್ದೆಗೆ ಹೋಗಿದ್ದೆ. ರಾಜಕ್ಕ ಏನೋ ಕಪ್ಪಿರೋ ಭತ್ತ ಬೆಳೆದು 1,000 ಕುಂಟಲ್ ಮಾರ್ತಾವ್ರೆ ಸರ್. ನಮ್ದೆಲ್ಲ 2,000 ಕೇಳ್ತಾವ್ರೆ ಸರ್. ಹೆಂಗೆ ಸರ್? ನೋಡಿ, ನಿಮ್ಮ ರಾಜಕ್ಕ ಅವರು ದೇಸಿ ತಳಿಯನ್ನ ಸ್ಥಳತಲಾಂತರದಿಂದ ಪಾರಂಪರಿಕವಾಗಿ ಬಂದಿರತಕ್ಕಂಥ ತಳಿನ ಅವರು ತಾತನ ಕಾಲದಿಂದ ಬೆಳೀತಾ ಇದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರ 2024-25ನೇ ಸಾಲಿಂದ ನಮ್ಮ ದೇಸಿ ತಳಿ ಸಂರಕ್ಷಣೆ ಮತ್ತು ಉತ್ತೇಜನ ಅನ್ನೋದು ಒಂದು ನೂತನವಾಗಿ ನಮ್ಮ ಕೃಷಿ ಇಲಾಖೆ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದೆ. ಈ ದೇಸಿ ತಳಿ ಬೆಳೆಯೋದ್ರಿಂದ ನಾವು ಕ್ವಾಲಿಟಿ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಇರ್ತದೆ. ಇದರಲ್ಲಿ ನೀವು ಕೇಳ್ತಿರಲ್ಲ, ಈಗ ರಕ್ತ ಪರೀಕ್ಷೆ ಮಾಡಿದಾಗ ನಮ್ಮಲ್ಲಿ ವಿಟಮಿನ್ B12, ಜಿಂಕು, ಐರನ್ ಕಂಟೆಂಟು ಕಡಿಮೆ ಇದೆ ಅಂತ ಹೇಳ್ತಾರಲ್ಲ, ಇದೆಲ್ಲ ಪೋಷಕಾಂಶಗಳು ನಮ್ಮ ದೇಸಿ ತಳಿ ಭತ್ತದಲ್ಲಿ ಸಿಗ್ತದೆ. ಹೌದು ನಾಗಮ್ಮವ್ರೆ, ಇವ್ರು ನಾಟಿ ಮಾಡಿದಾಗ ರಾಜನೂರ್ ಜಮೀನ್ಗೆ ನಾನು ಹೋಗಿ ಭತ್ತದ ಗದ್ದೆಯಲ್ಲಿ ಫೋಟೋ ತಗೊಂಡು ಇವ್ರದ್ದು ಬಿತ್ತನೆ ಬೀಜ ಮಾದರಿನ ತಗೊಬಂದು 1/2 kg ಇದನ್ನ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ನಾನು ಸಬ್ಮಿಟ್ ಮಾಡಿದ್ದೆ. ಹೌದು ನಾಗಮ್ಮನವ್ರೆ, ನಮ್ಮ ಕೃಷಿ ಅಧಿಕಾರಿ ಅವರು ಹೇಳ್ತಾವ್ರಲ್ಲ, ಅದು ನಿಜ. ನಾವು ಕಿಸಾನ್ ತಂತ್ರಾಂಶ ಅಂತ ಇದೆ ನಮ್ಮ ಕೃಷಿ ಇಲಾಖೆ ವೆಬ್ಸೈಟು, ಅದರಲ್ಲಿ ಲ್ಯಾಂಡ್ ರೇಸ್ ಅಂತ ಅಪ್ಲಿಕೇಶನ್ ಬರ್ತದೆ. ಅದ್ರ ಮುಖಾಂತರ ನಾವು ನಮ್ಮ ರಾಜಮ್ಮನವರ ಭತ್ತದ ಎಲ್ಲಾ ತಳಿ ವಿವರನ ನಾವು ಅದರಲ್ಲಿ ಫಿಲ್ ಮಾಡಿದ್ದೀವಿ. ಈ ಯೋಜನೆಯ ಪ್ರಮುಖ ಉದ್ದೇಶ ಏನಪ್ಪಾ ಅಂದ್ರೆ, ದೇಸಿ ತಳಿಗಳನ್ನ ನಾವು ಫಸ್ಟ್ ಗುರುತಿಸಬೇಕು. ಯಾರು ಬೆಳೀತಾರೆ, ನಮ್ಮ ರೈತರುಗಳು ಯಾರು ಇದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ, ಇದನ್ನು ಯಾರು ಬೆಳೀತಾ ಇರ್ತಾರೆ ಅನ್ನೋದನ್ನ ನಾವು ಫಸ್ಟ್ ಮೂಲ ಮಾಹಿತಿನ ಪಡ್ಕೊಳ್ತೀವಿ. ಇದಾದ ನಂತರ ಆ ದೇಸಿ ತಳಿಗಳನ್ನ ನಮ್ಮ ಕೃಷಿ ಇಲಾಖೆ ಮತ್ತು ಕೃಷಿ ವಿಶ್ವವಿದ್ಯಾನಿಲಯದ ಸಹಕಾರದೊಂದಿಗೆ ನಾವು ಅದನ್ನು ಅಭಿವೃದ್ಧಿ ಪಡಿಸಿದ ಮೇಲೆ ಈ ದೇಸಿ ತಳಿಗಳನ್ನ ನಾವು ಹೆಚ್ಚು ಜನಪ್ರಿಯ, ಹೆಚ್ಚು ರೈತರಿಗೆ ನಾವು ತಲುಪೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ರಾಜಮ್ಮನವ್ರ ಹತ್ರ ಬಿತ್ತನೆ ಬೀಜ ಇನ್ನೂ ಇದೆಯಲ್ಲ, ಈಸ್ಕೊಳ್ಳಿ. ಹ್ಞೂ ಕಣಕ್ಕ, ನನ್ನ ಹತ್ರನೂ ಇದೆ ಇನ್ನು ಬಿತ್ತನೆ ಬೀಜ, ಅದನ್ನೇ ಕೊಡ್ತೀನಿ. ಮುಂದಿನ ಸಲಿಗೆ ನೀ ಅದನ್ನೇ ಹಾಕೋ. ಸರ್ ಹಂಗಾರೆ ನಾನು ಈಸ್ಕೊಂಡು ನಾಟಿ ಮಾಡ್ತೀನಿ. ನೀವು ನಮ್ ಗದ್ದೆಗೆ ಬಂದ್ಬಿಟ್ಟು ಫೋಟೋ ಎಲ್ಲ ಮಾಡ್ಕೊಂಡು ಅದೇನು ನನಗೂ ಸಹಾಯ ಮಾಡಿ ಸರ್. ಬರ್ತೀವಿ ಸರ್. ಸರಿ ಸರಿ. ದೇಸಿ ತಳಿಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ.